TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ದರ್ಶನ್ ಈಗಾಗಲೇ ಪರಪ್ಪನಗರ ಜೈಲು ಸೇರ್ಕೊಂಡು ಸುಮಾರು 20 ದಿನ ಆಯ್ತಾ ಬಂತು. ಜೈಲಿನಲ್ಲಿ ಆತ ಫಸ್ಟ್ ಒಂದು ವೀಕು ಭಾಳಷ್ಟು ಸೀರಿಯಸ್ ಆಗಿ ಅಂತಂದರೆ ಯಾರ ಹತ್ರನೂ ಕೂಡ ಮಾತಾಡ್ತಾ ಇರಲಿಲ್ಲ. ಜೊತೆಗೆ ಬಂದವರು ವಿಸಿಟ್ ಮಾಡೋಕ್ಕೆ ಬಂದವ್ರನ್ನೂ ಕೂಡ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಸಾಕಷ್ಟು ಜನ ಜೈಲಿಗೆ ಹೋಗಿದ್ರು, ವಿಸಿಟ್ ಮಾಡ್ಕೊಂಡು ಬರ್ತೀವಿ, ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ತೀವಿ ಅಂತ. ಆದರೆ ದರ್ಶನ್ ನಾನು ಭೇಟಿ ಮಾಡೋಕ್ಕೆ ಇಷ್ಟ ಇದ್ದರೆ ಮಾತ್ರ ಇವರು ಅವ್ರಿಗೆ ಭೇಟಿ ಮಾಡೋಕ್ಕೆ ಅವಕಾಶ ಆಗುತ್ತೆ. ಸಾಕಷ್ಟು ಜನ ಹೋಗಿದ್ರು, ನಾವು ಭೇಟಿ ಮಾಡ್ಕೊಂಡ್ಬಂದರು, ಯಾರನ್ನೂ ಕೂಡ ದರ್ಶನ್ ಭೇಟಿ ಮಾಡೋಕ್ಕೆಲ್ಲ. ಅವ್ರನ್ನ ಕರ್ಸ್ಕೊಂಡು ಯಾರು ಬೇಕು ಅವ್ರ ಹತ್ರ ಮಾತ್ರ ಮಾತಾಡೋಕ್ಕೆ ದರ್ಶನ್ ಇಷ್ಟಪಟ್ಟಿದ್ರೆ ಮಾತ್ರ ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಆಗುತ್ತೆ. ಸಾಕಷ್ಟು ಜನ ನಿರ್ಮಾಪಕರು ಹೋದರು, ನಿರ್ದೇಶಕರು ಹೋದರು, ನಟ ನಟಿಯರು ಕೂಡ ಹೋದರು, ಅವರ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ರು ಕೂಡ ಅವರು ಎಲ್ಲಿ ಜೈಲಲ್ಲಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ನಂತರ ದರ್ಶನ್ಗೆ ಇಷ್ಟ ಇದ್ದರೆ ಆತ ಬಂದು ಮಾತಾಡ್ಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆತ ಇಷ್ಟಪಟ್ಟರೆ ಮಾತ್ರ ಅವಕಾಶ, ಇಲ್ಲದೇ ಇದ್ದರೆ ಅಲ್ಲಿ ಎಂಟ್ರಿ ಹಾಕ್ಬಿಟ್ಟು ವಾಪಸ್ ಅವರು ಹೋಗಿರೋದುಂಟು. ಬಟ್ ಹೊರಗಡೆ ಬಂದು ಮೀಡಿಯಾ ಮುಂದೆ ನಾವು ಮಾತಾಡಿದ್ವಿ, ದರ್ಶನ್ ಹತ್ರ ಭೇಟಿ ಮಾಡಿದ್ವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ನಿಜವಾಗ್ಲೂ ಅಲ್ಲಿ ಭೇಟಿ ಆಗಿರೋದಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ದರ್ಶನ್ಗೆ ಪ್ರತಿದಿನ ಆತನ ಬಾಡಿ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಪ್ರತಿದಿನ ಜಿಮ್ಮಲ್ಲಿ, ಯಾಕೆಂದರೆ ಅರೆಸ್ಟ್ ಆಗಿದ್ದ ದಿನವೂ ಕೂಡ ಆತ ಬೆಳಗ್ಗೆ ಜಿಮ್ಗೆ ಹೋಗಿದ್ದ. ಹಾಗಾಗಿ ಆತ ಎವ್ರಿಡೇ ಜಿಮ್ಗೆ ಹೋಗ್ತಾನೆ. ಆದರೆ ಜೈಲಿನಲ್ಲಿ ಆ ವ್ಯವಸ್ಥೆ ಇಲ್ಲ. ಹಾಗಾಗಿ ತನ್ನ ಬಾಡಿಯನ್ನು ಒಂದು ಫಿಟ್ಟಾಗಿ ಇಟ್ಕೊಳ್ಳೋಕ್ಕೆ ಈ ಫಿಸಿಕಲ್ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್. ಅಲ್ಲಿ ವಾಕಿಂಗ್ ಮಾಡೋಕ್ಕೂ ಕೂಡ ಕಷ್ಟ. ಯಾಕೆಂದರೆ ಇರುವಂಥ ಪ್ಯಾಸೇಜಲ್ಲಿ ಅಕ್ಕಪಕ್ಕ ಅವರು ಇವರು ಎಲ್ಲ ಇರ್ತಾರೆ. ಹಾಗಾಗಿ ಎಲ್ಲೂ ಕೂಡ ಹೊರಗಡೆ ಹೋಗಲ್ಲ. ಮತ್ತು ರೂಮ್ ಒಳಗಡೆ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಫಿಟ್ನೆಸ್ ಅನ್ನೋದಕ್ಕೆ ಈಗ ಯೋಗಕ್ಕೆ ಆತ ಮೊರೆ ಹೋಗಿದ್ದಾನೆ ಅನ್ನೋದು ಈಗ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಜೈಲ್ ಒಳಗಡೆ ಆತ ರೂಮ್ ಒಳಗಡೆ ಯೋಗ ಮಾಡಿಕೊಂಡು ಪ್ರತಿದಿನ ಸುಮಾರು 1-1.5 ಗಂಟೆ ಯೋಗಕ್ಕೆ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ವಿಚಾರ ಇದೀಗ ನಮಗೆ ಅಲ್ಲಿಂದ ಬಂದಿದೆ. ಥ್ಯಾಂಕ್ ಯು.